ಮುಳಬಾಗಿಲ ತಾಲೂಕಿನ ಪೊಲೀಸ್ ಇಲಾಖೆಗೆ ಹಾಗೂ ಸಂಬಂಧಪಟ್ಟ ಕ್ರೈಮ್ ಇಲಾಖೆಗೆ ಒಂದು ಮಾಹಿತಿನ ಈಗಾಗಲೇ ಹರಿದಾಡ್ತಾ ಇದೆ. ಈಗಾಗಲೇ IPL ಸ್ಟಾರ್ಟ್ ಆಗಿದೆ. IPL ಸ್ಟಾರ್ಟ್ ಆಗಿ ಮಧ್ಯಮ ನಮ್ಮ ಯುವಕರು ಏನು IPL ದಂಧೆಗೆ ಒಳಗಾಗಿ ಸಾಕಷ್ಟು ಜನ ಪೋಷಕರು ಈಗಾಗಲೇ ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಇದು ಬೆಟ್ಟಿಂಗ್ ವ್ಯವಸ್ಥೆಗೆ ಒಳಪಟ್ಟು ಮಕ್ಕಳು ಒಳಪಡ್ತಾ ಇದ್ದಾರೆ. ಇದನ್ನು ದಯವಿಟ್ಟು ಕಡಿವಾಣ ಹಾಕಬೇಕು ಅಂತ ಈಗಾಗಲೇ ನಾನು ಕೂಡ ಸೆಷನಲ್ಲಿ ಮಾತಾಡಿದ್ದೀನಿ. ಮೊನ್ನೆ ಪರಮೇಶ್ವರ್ ಸಾಹೇಬರು ಕೂಡ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ತಾವು ಕೂಡ SP ಆದರೂ ಕೂಡ ನಂಗೆ ಉತ್ತರ ಕೊಟ್ಟಿದ್ದರು. ಇದನ್ನು ಸಮರ್ಪಕವಾಗಿ ನಾನು ತಡೆಗಟ್ತೀನಿ ಅನ್ನೋ ಉತ್ತರ ನೀವು ಕೊಟ್ಟಿದ್ರಿ ನನಗೆ ಸೆಷನಲ್ಲಿ. ಆದರೂ ಕೂಡ ನನಗೆ ಅದು ಅಸಮರ್ಥ ಉತ್ತರ ಅಂತ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಏನು SP ಅವರು ಹೊಸದಾಗಿ ಬಂದಿದ್ದೀರಿ, ಕೋಲಾರ ಜಿಲ್ಲೆಗೆ ಏನು ಹೊಸದಾಗಿ ಬಂದಿದ್ದೀರಿ, ಆದಷ್ಟು ಬೇಗ ತಾಲೂಕು ವೈಸಲ್ಲಿ ತಾವೊಂದು ಮೀಟಿಂಗ್ ಮಾಡಿ ಇದನ್ನು ವ್ಯವಸ್ಥೆ ಕೂಡಲೇ ಮಾಡದೇ ಇದ್ದರೆ ಖಂಡಿತವಾಗ್ಲೂ ನನ್ನ ಉಗ್ರ ಹೋರಾಟಕ್ಕೆ ಮುಂದಾಗ್ತೀನಿ. ಈಗಾಗಲೇ ಮುಳಬಾಗಿಲು ತಾಲೂಕಿನಲ್ಲಿ ಟೌನಲ್ಲಿ ಗಾಂಜಾ ಇವತ್ತು ಯಥೇಚ್ಛವಾಗಿ ಮಾರಾಟ ಆಗ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾಹಿತಿ ಕೊಟ್ಟು ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದಿರಿ. ದಯವಿಟ್ಟು ನೀವು ಅಸಮರ್ಥರಾದರೆ ಒಂದು ಮಾತು ಹೇಳೋದು ನಮಗೆ ಸತ್ಯ ಅನ್ನಿಸ್ತದೆ. ಯಾಕಂದರೆ ಇಲ್ಲಿ ನಮ್ಮ ಕೆಲಸ ನಾವು ಮಾಡಬೇಕಾಗ್ತದೆ. ಅದರಿಂದ ಮುಳಬಾಗಿಲು ಟೌನಲ್ಲಿ IPL ದಂಧೆ ಮತ್ತು ಗಾಂಜಾ ಹೆಚ್ಚಾಗಿ ಓಡಾಡ್ತಾ ಇರೋದ್ರಿಂದ ನಾವು ಈ ಒಂದು ಏನು ಒಂದು ಸಮಾಜವನ್ನು ಕಾಪಾಡ್ತಕ್ಕಂಥ ನೈಜ ವರ್ಣನ ಒತ್ತಿದ್ದೀವಿ ಪೊಲೀಸ್ ಇಲಾಖೆ, ಹಾಗೂ ನಾವು ಕೂಡ ಒತ್ತಿದ್ವಿ. ಅದರಿಂದ ದಯವಿಟ್ಟು ತಾವು ಆದಷ್ಟು ಬೇಗ ಒಂದು ಮೀಟಿಂಗ್ ಮಾಡಿ ಏನು ಯುವಕರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ದಯವಿಟ್ಟು ಒಬ್ಬ ಶಾಸಕನಾಗಲ್ಲ, ನಿಮ್ಮ ಅಣ್ಣನಾಗ ಒಂದು ಮನವಿ ಮಾಡ್ತೀನಿ. ದಯವಿಟ್ಟು ಇದಕ್ಕೆಲ್ಲ ಒಳಗಾಗಬೇಡಿ. ಇರೋದಕ್ಕಂತೆ ಒಂದು ಲೈಫು, ಇರ್ತಕ್ಕಂಥದ್ದೇ ಒಂದು ಲೈಫು. ಈ ಲೈಫಲ್ಲಿ ತಂದೆ ತಾಯಿ ಇದ್ದಾರೆ, ಪ್ರಪಂಚ ಇದ್ದಾರೆ, ಅಕ್ಕಂಗಿರಿದ್ದಾರೆ, ನಾವೆಲ್ಲ ಇದ್ದೀವಿ. ಬಟ್ ಈ ಲೈಫ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಈ IPL ದಂಧೆ ಮತ್ತು ಏನು ಈ ಗಾಂಜಾದಕ್ಕೆ ಒಳಗಾಗಿ ನಿಮ್ಮ ಜೀವನವನ್ನು ನಾಶ ಮಾಡ್ಕೊಂಡು ಹೋಗಬೇಡಿ ಅಂತ ಒಬ್ಬ ಶಾಸಕನಾಗಲ್ದ ಒಬ್ಬ ಅಣ್ಣನಾಗಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಮುಳಬಾಗಿಲ ತಾಲೂಕಿನ ಪೊಲೀಸ್ ಇಲಾಖೆಗೆ ಹಾಗೂ ಸಂಬಂಧಪಟ್ಟ ಕ್ರೈಮ್ ಇಲಾಖೆಗೆ ಒಂದು ಮಾಹಿತಿನ ಈಗಾಗಲೇ ಹರಿದಾಡ್ತಾ ಇದೆ. ಈಗಾಗಲೇ IPL ಸ್ಟಾರ್ಟ್ ಆಗಿದೆ. IPL ಸ್ಟಾರ್ಟ್ ಆಗಿ ಮಧ್ಯಮ ನಮ್ಮ ಯುವಕರು ಏನು IPL ದಂಧೆಗೆ ಒಳಗಾಗಿ ಸಾಕಷ್ಟು ಜನ ಪೋಷಕರು ಈಗಾಗಲೇ ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಇದು ಬೆಟ್ಟಿಂಗ್ ವ್ಯವಸ್ಥೆಗೆ ಒಳಪಟ್ಟು ಮಕ್ಕಳು ಒಳಪಡ್ತಾ ಇದ್ದಾರೆ. ಇದನ್ನು ದಯವಿಟ್ಟು ಕಡಿವಾಣ ಹಾಕಬೇಕು ಅಂತ ಈಗಾಗಲೇ ನಾನು ಕೂಡ ಸೆಷನಲ್ಲಿ ಮಾತಾಡಿದ್ದೀನಿ. ಮೊನ್ನೆ ಪರಮೇಶ್ವರ್ ಸಾಹೇಬರು ಕೂಡ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ತಾವು ಕೂಡ SP ಆದರೂ ಕೂಡ ನಂಗೆ ಉತ್ತರ ಕೊಟ್ಟಿದ್ದರು. ಇದನ್ನು ಸಮರ್ಪಕವಾಗಿ ನಾನು ತಡೆಗಟ್ತೀನಿ ಅನ್ನೋ ಉತ್ತರ ನೀವು ಕೊಟ್ಟಿದ್ರಿ ನನಗೆ ಸೆಷನಲ್ಲಿ. ಆದರೂ ಕೂಡ ನನಗೆ ಅದು ಅಸಮರ್ಥ ಉತ್ತರ ಅಂತ ಕಾಣಿಸ್ತಾ ಇದೆ. ಆದಷ್ಟು ಬೇಗ ಏನು SP ಅವರು ಹೊಸದಾಗಿ ಬಂದಿದ್ದೀರಿ, ಕೋಲಾರ ಜಿಲ್ಲೆಗೆ ಏನು ಹೊಸದಾಗಿ ಬಂದಿದ್ದೀರಿ, ಆದಷ್ಟು ಬೇಗ ತಾಲೂಕು ವೈಸಲ್ಲಿ ತಾವೊಂದು ಮೀಟಿಂಗ್ ಮಾಡಿ ಇದನ್ನು ವ್ಯವಸ್ಥೆ ಕೂಡಲೇ ಮಾಡದೇ ಇದ್ದರೆ ಖಂಡಿತವಾಗ್ಲೂ ನನ್ನ ಉಗ್ರ ಹೋರಾಟಕ್ಕೆ ಮುಂದಾಗ್ತೀನಿ. ಈಗಾಗಲೇ ಮುಳಬಾಗಿಲು ತಾಲೂಕಿನಲ್ಲಿ ಟೌನಲ್ಲಿ ಗಾಂಜಾ ಇವತ್ತು ಯಥೇಚ್ಛವಾಗಿ ಮಾರಾಟ ಆಗ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಮಾಹಿತಿ ಕೊಟ್ಟು ಕೂಡ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿದಿರಿ. ದಯವಿಟ್ಟು ನೀವು ಅಸಮರ್ಥರಾದರೆ ಒಂದು ಮಾತು ಹೇಳೋದು ನಮಗೆ ಸತ್ಯ ಅನ್ನಿಸ್ತದೆ. ಯಾಕಂದರೆ ಇಲ್ಲಿ ನಮ್ಮ ಕೆಲಸ ನಾವು ಮಾಡಬೇಕಾಗ್ತದೆ. ಅದರಿಂದ ಮುಳಬಾಗಿಲು ಟೌನಲ್ಲಿ IPL ದಂಧೆ ಮತ್ತು ಗಾಂಜಾ ಹೆಚ್ಚಾಗಿ ಓಡಾಡ್ತಾ ಇರೋದ್ರಿಂದ ನಾವು ಈ ಒಂದು ಏನು ಒಂದು ಸಮಾಜವನ್ನು ಕಾಪಾಡ್ತಕ್ಕಂಥ ನೈಜ ವರ್ಣನ ಒತ್ತಿದ್ದೀವಿ ಪೊಲೀಸ್ ಇಲಾಖೆ, ಹಾಗೂ ನಾವು ಕೂಡ ಒತ್ತಿದ್ವಿ. ಅದರಿಂದ ದಯವಿಟ್ಟು ತಾವು ಆದಷ್ಟು ಬೇಗ ಒಂದು ಮೀಟಿಂಗ್ ಮಾಡಿ ಏನು ಯುವಕರಲ್ಲಿ ಒಂದು ಮನವಿ ಮಾಡ್ಕೊತೀನಿ. ದಯವಿಟ್ಟು ಒಬ್ಬ ಶಾಸಕನಾಗಲ್ಲ, ನಿಮ್ಮ ಅಣ್ಣನಾಗ ಒಂದು ಮನವಿ ಮಾಡ್ತೀನಿ. ದಯವಿಟ್ಟು ಇದಕ್ಕೆಲ್ಲ ಒಳಗಾಗಬೇಡಿ. ಇರೋದಕ್ಕಂತೆ ಒಂದು ಲೈಫು, ಇರ್ತಕ್ಕಂಥದ್ದೇ ಒಂದು ಲೈಫು. ಈ ಲೈಫಲ್ಲಿ ತಂದೆ ತಾಯಿ ಇದ್ದಾರೆ, ಪ್ರಪಂಚ ಇದ್ದಾರೆ, ಅಕ್ಕಂಗಿರಿದ್ದಾರೆ, ನಾವೆಲ್ಲ ಇದ್ದೀವಿ. ಬಟ್ ಈ ಲೈಫ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಈ IPL ದಂಧೆ ಮತ್ತು ಏನು ಈ ಗಾಂಜಾದಕ್ಕೆ ಒಳಗಾಗಿ ನಿಮ್ಮ ಜೀವನವನ್ನು ನಾಶ ಮಾಡ್ಕೊಂಡು ಹೋಗಬೇಡಿ ಅಂತ ಒಬ್ಬ ಶಾಸಕನಾಗಲ್ದ ಒಬ್ಬ ಅಣ್ಣನಾಗಿ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.